ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಈ ವಿಡಿಯೋದಾಗ ನಾನು ಬಿಗಿನರ್ಸ್ ಬೆಳಗಿನ ಜಾವ ಯಾವ ರೀತಿ ಯೋಗ ಸಾಧನೆ ಮಾಡಬೇಕು ಅಥವಾ ಯೋಗ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ರೀ. ಸೊ ಮೊದಲು ಇದ್ರಾಗ ಯೋಗಿಕ್ ಬ್ರೀದಿಂಗ್ ಅಂತ ಇರ್ತೈತಿ. ಅಂದ್ರೆ ನಮ್ಮ ಉಸಿರಾಟದ ಮೇಲೆ ಗಮನ ಹರಿಸೋದು, ಆಮೇಲೆ 3 ಬಾರಿ ಓಂಕಾರ ಹೇಳೋದು, ಪ್ರೇಯರ್ ಹೇಳೋದು, ಅದಾದಮೇಲೆ ಸೂಕ್ಷ್ಮ ವ್ಯಾಯಾಮ ಮಾಡೋದು, ನಂತರ ಕುಳಿತು ಮಾಡೋ ಆಸನ, ಆಮೇಲೆ ಮಲಗಿ ಮಾಡೋ ಆಸನ, ಆಮೇಲೆ ಒಂದು ಪ್ರಾಣಾಯಾಮ, ಹಾಗೆ ಮುಕ್ತಾಯ ಮಂತ್ರ ಇರ್ತೈತೆ ರೀ, ಎಂಡಿಂಗ್ ಪ್ರೇಯರ್. ಸೊ ಸ್ಟಾರ್ಟ್ ಮಾಡೋಣ ರೀ. ಸೊ ಅದಕ್ಕಾಗಿ ಕೂತಿರ್ತೀರಿ, ಮ್ಯಾಟ್ ಹಾಸ್ಕೊಂಡು ಕುಂದ್ರಿ. ಆಮೇಲೆ ಇನ್ನೊಂದು ಏನು ನೆನ್ಪಿಡ್ಬೇಕಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆ ಇರ್ಬೇಕು. ರಾತ್ರಿ ಊಟ ಮಾಡಿರ್ತೀರಿ, ಖಾಲಿ ಹೊಟ್ಟೆ ಅಂತೂ ಇರ್ತೀರಿ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಕಾಫಿ ಕುಡಿಯೋದಾಗಲಿ ಚಹಾ ಕುಡಿಯೋದಾಗಲಿ ಮಾಡಬೇಡ್ರಿ. ಬೇಕಂದ್ರೆ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡೀರಿ. ಭಾಳ ಬಿಸಿನೂ ಬೇಡ, ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿದು ಯೋಗ ಸಾಧನೆಯನ್ನು ಮಾಡೋಕ್ಕೆ ಶುರು ಮಾಡಿರಿ. ಸೊ ಅದಕ್ಕಾಗಿ ಕೂತಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಕೈಗಳು ನಿಮ್ಮ ತೊಡೆ ಮೇಲೆ ಇರ್ತಾವ್ರಿ. ಯೋಗಿಕ್ ಬ್ರೀದಿಂಗ್ ಇಲ್ಲಿ ಮೊದಲು. ಸೊ ಯೋಗಿಕ್ ಬ್ರೀದಿಂಗ್ ಅಂದ್ರೆ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸೋದು. ಸೊ ಅದಕ್ಕಾಗಿ ಎಡಗೈ ನಿಮ್ಮ ಎದೆ ಮೇಲೆ ಇಟ್ಕೋರಿ, ಬಲಗೈನ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೋತೀರಿ. ಸೊ ಇಲ್ಲಿ ಉಸಿರು ತಗೊಳ್ಳೋದು ಮತ್ತು ಉಸಿರನ್ನ ಬಿಡೋದು, ದೀರ್ಘವಾಗಿ ಉಸಿರು ತಗೊಳ್ಳೋದು, ಉಸಿರನ್ನ ಬಿಡೋದು. ಸೊ ಉಸಿರು ತಗೊಳ್ಳೋ ಮುಂದೆ ಮತ್ತು ಬಿಡೋ ಮುಂದೆ ಏನು ಅಬ್ಸರ್ವ್ ಮಾಡ್ಬೇಕು ನೀವು ಅಂತಂದ್ರೆ, ಸೊ ಉಸಿರು ತಗೊಂಡಾಗ ನಿಮ್ಮ ಹೊಟ್ಟೆ ಉಬ್ತೈತ್ರಿ, ಅದನ್ನ ಅದ್ರ ಕಡೆ ಗಮನ ಹರಿಸ್ರಿ. ಆಮೇಲೆ ಉಸಿರು ಬಿಡ್ತಾ ಬಂದಾಗ ನಿಮ್ಮ ಶೋಲ್ಡ್ರ್ ಕೆಳಗೆ ಇಳಿತಾ ಬರ್ತಾವು. ತಗೊಳ್ಬೇಕಾರೆ ಮೇಲೆ ಇರುತ್ತೆ, ಆಮೇಲೆ ಉಸಿರು ಬಿಡೋಬೇಕಾದ್ರೆ ಕೆಳಗೆ ಇಳಿತಾ ಬರ್ತಾವು. ಸೊ ಅದ್ರ ಕಡೆ ಗಮನ ಇರಲಿ. ಕಣ್ಣುಗಳನ್ನು ಮುಚ್ಚಿರಿ, ಬೆನ್ನು ಕತ್ತು ನೇರವಾಗಿರಲಿ, ಸಹಜವಾದ ಉಸಿರಾಟ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೋತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ, ನಿಮ್ಮ ಎದೆ ಮತ್ತು ಹೊಟ್ಟೆ ಕಡೆ ಗಮನ ಹರಿಸ್ತೀರಿ, ಉಸಿರನ್ನು ತೆಗೆದುಕೋತೀರಿ, ಉಸಿರನ್ನು ಬಿಡ್ತೀರಿ, ಉಸಿರನ್ನು ತೆಗೆದುಕೋತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ. ರಿಲ್ಯಾಕ್ಸ್, ಕೈಗಳನ್ನು ಬಿಡಿಸ್ಕೋತೀರಿ. ಸಹಜವಾದ ಉಸಿರಾಟ. ನಮಸ್ಕಾರ ಸ್ಥಿತಿ, ಎರಡೂ ಕೈಗಳನ್ನು ಜೋಡಿಸ್ಕೊಂಡು ನಮಸ್ಕಾರ ಸ್ಥಿತಿಯಲ್ಲಿ ಇರ್ತೀರಿ. ಆಮೇಲೆ ಎರಡೂ ಕೈಗಳು ನಿಮ್ಮ ಹಾರ್ಟ್ ಸೆಂಟರ್ ಇರಬೇಕಿದು. ಸೊ ಈ ರೀತಿ ಎಲ್ಲ ಹಿಂಗೂ ಅಲ್ಲ, ಹಾರ್ಟ್ ಸೆಂಟರ್. ಕಣ್ಣುಗಳನ್ನು ಮುಚ್ತೀರಿ. ಈಗ 3 ಬಾರಿ ಓಂಕಾರ, ನಂತರ ಪ್ರೇಯರ್. ಸೊ ಓಂಕಾರ ಹೇಳೋಬೇಕಾದ್ರೆ ಮೊದಲು ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡೋದ್ರ ಮುಖಾಂತರ ಓಂಕಾರವನ್ನು ಹೇಳೋದು. ಓಂಕಾರದಲ್ಲಿ 3 ಅಕ್ಷರ ಉಮ, ಅದನ್ನು ಹೇಳ್ತಾ ಬರೋದು. ಸೊ ನನ್ನ ಜೊತೆಗೇನ ಮಾಡ್ತಾ ಬರ್ರಿ. ದೀರ್ಘವಾಗಿ ಉಸಿರು ತಗೋತೀರಿ. ಉಸಿರನ್ನು ತೆಗೆದುಕೋತೀರಿ. ಮತ್ತೆ ಉಸಿರನ್ನು ತೆಗೆದುಕೋತೀರಿ. ಈಗ ಪ್ರೇಯರ್. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ
ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿ ರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಜೋರಾಗಿ ಉಜ್ಜುತ್ತೀರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ನಿಧಾನವಾಗಿ ತೆರೀರಿ. ಈಗ ಸೂಕ್ಷ್ಮ ವ್ಯಾಯಾಮ. ಕತ್ತಿಂದ ಶುರು ಮಾಡೋದ್ರಿ. ತಲೆಯಿಂದ, ಆಮೇಲೆ ಕೈಗಳಿಂದ, ಆಮೇಲೆ ಕಾಲು. ಮತ್ತು ಬೆನ್ನು ಕತ್ತು ನೇರವಾಗಿರ್ತಾವ್ರಿ. ಈಗ ಉಸಿರು ತಗೋತಾ ಕತ್ತು ಹಿಂದೆ, ಉಸಿರು ಬಿಡ್ತಾ ಮುಂದೆ. ಉಸಿರು ತಗೋತಾ ಕತ್ತು ಹಿಂದೆ. ಸೊ ಹಿಂದೆ ತಗೊಂಡಾಗ ಇಲ್ಲಿ ಗಂಟ್ಲ ಸ್ಟ್ರೆಚ್ ಆಗ್ಬೇಕ್ರಿ. ಮತ್ತೆ ಉಸಿರು ಬಿಡ್ತಾ ಮುಂದೆ. ಸೊ ಅವಾಗ ಮುಂದೆ ಬಂದಾಗ ನಿಮ್ಮ ಚಿನ್ನ ನಿಮ್ಮ ಎದೆ ಹತ್ತಿರಬೇಕು. ಈ ರೀತಿ ತಗೊಂಡಿರ್ತೀರಿ. ಈ ರೀತಿ ಇಲ್ಲಿ ಹಿಂದೆ ಕತ್ತು ಸ್ಟ್ರೆಚ್ ಆಗ್ಬೇಕ್ರಿ. ಇಲ್ಲಿ ಕುತ್ತಿಗೆ ಕಡೆ ಸ್ಟ್ರೆಚ್ ಆಗ್ಬೇಕು. ಆ ರೀತಿ. ಮತ್ತೆ ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಮತ್ತೆ ಉಸಿರು ತಗೋತಾ ಕತ್ತು ಹಿಂದೆ, ಉಸಿರು ಬಿಡ್ತಾ ಮುಂದೆ. ವಾಪ್. ಮತ್ತೀಗ ಕತ್ತನ್ನ ಬಲಗಡೆ ಮತ್ತು ಎಡಗಡೆ ಸ್ಟ್ರೆಚ್ ಮಾಡೋದು. ಸೊ ಮೊದಲು ಬಲಕ್ಕೆ ಈ ರೀತಿ ಉಸಿರು ತಗೋತಾ ಬಲಕ್ಕೆ ಉಸಿರು ಬಿಡ್ತೀರಿ. ಮತ್ತೆ ಸೆಂಟರ್ ಬರ್ತಾ ಉಸಿರನ್ನು ತೆಗೆದುಕೊಳ್ತೀರಿ. ಉಸಿರು ಬಿಡ್ತಾ ಎಡಕ್ಕೆ. ಮತ್ತೆ ಉಸಿರು ತಗೋತಾ ಸೆಂಟರ್ ಬರ್ತೀರಿ. ಉಸಿರು ಬಿಡ್ತಾ ನಿಮ್ಮ ಬಲಕ್ಕೆ ನಿಧಾನವಾಗಿ ಬರ್ರಿ, ನಿಧಾನವಾಗಿ ಹೋಗ್ರಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಎಡಕ್ಕೆ. ಮತ್ತೆ ಉಸಿರು ತಗೋತಾ ಸೆಂಟರ್, ಮತ್ತೆ ಉಸಿರನ್ನ ಬಿಡ್ತೀರಿ. ಈಗ ಕತ್ತನ್ನ ಎಡಕ್ಕೆ ಮತ್ತು ಬಲಕ್ಕೆ ಟ್ವಿಸ್ಟ್ ಮಾಡೋದು. ಸೊ ಮೊದಲ ಬಲಗಡೆ. ಸೊ ಉಸಿರು ತಗೋತಾ ನಿಮ್ಮ ಬಲಕ್ಕೆ ಇಲ್ಲೇ ಉಸಿರನ್ನು ಬಿಡ್ತೀರಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಎಡಕ್ಕೆ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಬಲಕ್ಕೆ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಎಡಕ್ಕೆ. ಮತ್ತೆ ಉಸಿರು ತಗೋತಾ ಸೆಂಟರ್ ಬರ್ತೀರಿ. ಮತ್ತೆ ಇಲ್ಲಿ ಉಸಿರನ್ನು ಬಿಡ್ತೀರಿ. ಈಗ ನೆಕ್ ರೊಟೇಷನ್ ಮಾಡೋದು. ಸೊ ಅದಕ್ಕಾಗಿ ಕತ್ತನ್ನ ಮೊದಲು ಕೆಳಗೆ ಹಾಕ್ಬೇಕ್ರಿ. ಈ ರೀತಿ ಇಲ್ಲಿಂದ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲಿಂದ ನಿಮ್ಮ ಬಲಕ್ಕೆ ಉಸಿರು ತಗೋತಾ, ಮತ್ತೆ ಉಸಿರು ತಗೋತಾ ಎಡಕ್ಕೆ. ಮತ್ತೆ ಉಸಿರು ತಗೋತೀರಿ. ಮತ್ತೆ ಉಸಿರು ಬಿಡುತ್ತಾ ಎಡಕ್ಕೆ. ಸೊ ನಿಧಾನವಾಗಿ ಮಾಡಿರಿ. ಅವಸರ ಮಾಡೋಕೆ ಹೋಗ್ಬೇಡ್ರಿ. ಆರಾಮ್ಸೆ. ಇಲ್ಲಿ ಒಂದು ನೆನ್ಪಿಟ್ಕೋರಿ, ಏನಂದ್ರೆ ಫಸ್ಟ್ ಇಲ್ಲಿ ತಲೆ ಕೆಳಗೆ ಹಾಕೋದು. 1 2 3 4 ಈ ರೀತಿ ಬರಬೇಕು. ಆ ರೀತಿ ಮಾಡಿರಿ. ಉಸಿರು ತಗೋತಾ ಮತ್ತು ಉಸಿರು ಬಿಡ್ತಾ. ಈಗ ಕ್ಲಾಕ್ ವೈಸ್ ಆಯ್ತು. ಈಗ ಆ್ಯಂಟಿ ಕ್ಲಾಕ್ ವೈಸ್.
ಇನ್ನು ಇಲ್ಲಿವರೆಗೆ ಏನು ಹೇಳಿದೆ, ಉಸಿರು ಕತ್ತು ಹಿಂದೆ ತೊಗೊಳ್ಳೋದು, ಮುಂದೆ ತೊಗೊಳ್ಳೋದು, ಆಮೇಲೆ ಲೆಫ್ಟ್ ರೈಟು ಮತ್ತು ರೈಟ್ ಲೆಫ್ಟ್ ಟ್ವಿಸ್ಟಿಂಗ್ ಅಂತ ಹೇಳಿದೆ. ಸೊ ಇವನ್ನ ಒಂದೊಂದು ಕಡೆನೂ 5 ಸರಿ ಮಾಡಿರಿ ನೀವು. ಆಮೇಲೆ ಈಗ ನೆಕ್ ರೊಟೇಷನನ್ನು ಈ ಕಡೆ 5 ಸಲ ಮಾಡಬೇಕು, ಆಮೇಲೆ ಈ ಕಡೆ 5 ಸಲ ಮಾಡಬೇಕು. ಇದಾದಮೇಲೆ 2 ಕೈಗಳನ್ನು ಮುಂದೆ ತೊಗೋತೀರಿ. ಈ ರೀತಿ ಮುಂದೆ ತೊಗೊಂಡು ಫಿಂಗರ್ಸ್ ಎಲ್ಲ ಓಪನ್ ಇರಲಿ. ಇಲ್ಲೇ ಓಪನ್ ಆ್ಯಂಡ್ ಕ್ಲೋಸ್ ಮಾಡೋದು ಈ ರೀತಿ. ಇಂಥವು 5 ಸಾರಿ. ಈಗ ರಿಸ್ಟ್ ರೊಟೇಷನ್, ಹೆಬ್ಬೆಟ್ಟನ್ನು ಒಳಗೆ ಲಾಕ್ ಮಾಡ್ಕೊಂಡ್ರಿ, 4 ಬೆರಳುಗಳನ್ನು ಫೋಲ್ಡ್ ಮಾಡ್ಕೊರಿ. ಇಲ್ಲಿಂದ ರೊಟೇಷನ್ ನಿಧಾನವಾಗಿ ಮಾಡಿರಿ, ಅವಸರ ಬೇಡ್ರಿ, ನಿಧಾನವಾಗಿ ಮಾಡಿರಿ. ಇವನ್ನ 5 1 2 3 4 5. ಇದು ಒಳಗಿಂದ 5 4 3 2 1. ಆಮೇಲೆ ಕೈ ಮುಂದೆ ಮಾಡಿ ಎಕ್ಸಸೈಸ್ ಮಾಡೋದ್ರು ಮ್ಯಾಗ್ ತೊಗೊಳಂಗಿಲ್ಲ ರೀ. ಹಿಂಗೆ ನಿಮ್ಮ ಕಣ್ಣಿನ ಲೆವೆಲ್ ಇರಬೇಕು, ಕಣ್ಣಿನ ಲೆವೆಲ್ ಇರಬೇಕು. ಆವಾಗ ಹಿಂಗೆ ಸ್ಟಾರ್ಟ್ ಮಾಡೋದು. ಆಮೇಲೆ ಈ ರೀತಿ ಹಿಡ್ಕೊಳ್ಬೇಡ್ರಿ, ರಿಸ್ಟ್ ರೊಟೇಷನ್ ಮಾಡೋಬೇಕು. ರಿಸ್ಟ್ ರೊಟೇಷನ್ ಇದ್ದಾಗ ಈ ರೀತಿ ಹಿಡ್ಕೊಬೇಡ್ರಿ, ಹೆಬ್ಬೆಟ್ಟನ್ನು ಲಾಕ್ ಮಾಡಿ ಮಾಡ್ಕೊರಿ ಈ ರೀತಿ. ಇದಾದಮೇಲೆ ಮತ್ತೆ 2 ಕೈಗಳ ಮುಂದೆ ಫೋಲ್ಡ್ ಮಾಡೋದು. ನಿಮ್ಮ ಶೋಲ್ಡ್ರಿಗೆ 2 ಕೈ ಹಚ್ಚಿ ಮತ್ತೆ ಮುಂದೆ 1 2 ಉಸಿರು ತಗೋತಾ ಫೋಲ್ಡ್ ಮಾಡೋದು, ಉಸಿರು ಬಿಡ್ತಾ ಮುಂದೆ ಚಾಚೋದು. 3 4 5 ಮತ್ತು ಕೈಗಳನ್ನು ಕೆಳಗಿಳಿಸ್ತೀವಿ. ಈಗ ದಂಡಾಸನ ಸ್ಥಿತಿಯೊಳಗೆ ಬಂದ ಕಾಲಿನ ಎಕ್ಸಸೈಸ್ ಮಾಡೋಣಂತ್ರಿ. ಸೊ ಅದಕ್ಕಾಗಿ ಏನು ಮಾಡ್ತೀರಿ ಅಂತಂದ್ರೆ ಈ ಕಡೆ ಹೊಳ್ಳಿ ಕೂತ್ಕೋತೀರಿ, ಕಾಲುಗಳನ್ನು ಚಾಚ್ತೀರಿ. ದಂಡಾಸನ ಸ್ಥಿತಿ ಅಂದರೆ 2 ಕಾಲು ಚಾಚೋದು, 2 ಕೈಗಳು ನಿಮ್ಮ ಪೃಷ್ಠಭಾಗದ ಪಕ್ಕ ಇರ್ತಾವೆ. ಸೊ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಮೊದಲು 2 ಕಾಲು ಚಾಚಿರ್ತೀರಿ, 2 ಪಾದಗಳು ಜೋಡಣೆ ಆಗಿರಿ. ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಮೊದಲು ಫಸ್ಟ್ ನೋಡ್ಕೊರಿ. ಇಲ್ಲಿ ಏನಂತಂದ್ರೆ ಕಾಲಿನ ಬೆರಳುಗಳನ್ನ ಮಡಿಸ್ದಂಗೆ ಮಾಡ್ತೀರಿ, ಆಮೇಲೆ ಈ ರೀತಿ ಬಿಡ್ತೀರಿ. ಈ ರೀತಿ ಮಡ್ಚೋದು ಬಿಡೋದು. ಹಿಂಗೆ ಇದನ್ನು ಯಾವ ರೀತಿ ಅಂತಂದ್ರೆ 2 ಪಾದಗಳು ನಿಮ್ಮ ಕಡೆ ತೊಗೋತೀರಿ. ಇವನ್ನ ಈ ರೀತಿ ತೊಗೊಂಡು ಈಗ ಉಸಿರು ತಗೋತಾ ಫೋಲ್ಡ್ ಮಾಡ್ಕೋತೀರಿ ಇವನ್ನ, ಮತ್ತು ಉಸಿರು ಬಿಡ್ತಾ ಬಿಡ್ತೀರಿ. ಹಿಂಗೆ 1 2 3 ಬೆನ್ನು ಕತ್ತು ನೇರವಾಗಿರಲಿ, 4 5 ಇವು 5 ಮಾಡಿದ್ವಿ. ಸೊ ಇವು 5 ಆದಮೇಲೆ ಪಾದನ ಸ್ಟ್ರೆಚ್ ಮಾಡೋದು, ಹಿಂದೆ ಮುಂದೆ ಪಾದನ ಸ್ಟ್ರೆಚ್ ಮಾಡೋದು. ಈ ರೀತಿ ಉಸಿರು ತಗೋತಾ ಮುಂದೆ ಪಾದ ಸ್ಟ್ರೆಚ್ ಮಾಡ್ತೀರಿ, ಆಮೇಲೆ ಉಸಿರು ಬಿಡ್ತಾ ಹಿಂದೆ, ಉಸಿರು ತಗೋತಾ ಮುಂದೆ, ಉಸಿರು ಬಿಡುತ್ತಾ ಹಿಂದೆ. ಸೊ ಮುಂದೆ ಸ್ಟ್ರೆಚ್ ಮಾಡಿದಾಗ ಇಲ್ಲಿ ಪೇನ್ ಅನ್ನಿಸ್ತೈತೆ ರೀ, ಹಂಗೆ ಪೇನ್ ಅನಿಸೋ ಮಟ್ಟನೂ ಸ್ಟ್ರೆಚ್ ಮಾಡಿರಿ. ಆಮೇಲೆ ಹಿಂದೆ ಸ್ಟ್ರೆಚ್ ಮಾಡಿದಾಗ ಇಲ್ಲಿ ಪೇನ್ ಅನ್ನಿಸ್ತೈತಿ, ಅಲ್ಲಿ ತನೂ ಸ್ಟ್ರೆಚ್ ಮಾಡಿರಿ. ಉಸಿರು ತಗೋತಾ ಮುಂದೆ, ಉಸಿರು ಬಿಡುತ್ತಾ ಹಿಂದೆ ಸ್ಟ್ರೆಚ್ ಮಾಡೋದು, ಮುಂದೆ ಹಿಂದೆ ಮುಂದೆ ಹಿಂದೆ. ಸೊ ಇವು 5 ಆಗ್ಬೇಕು ರೀ. ಸೊ ಇವು 5 ಆದಮೇಲೆ ರೊಟೇಷನ್, ಪಾದನ ರೊಟೇಷನ್ ಮಾಡೋದು, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಅಷ್ಟು ಉಸಿರು ತಗೋತಾ ಈ ರೀತಿ ಎಡದಿಂದ ಬಲಕ್ಕೆ ಈ ರೀತಿ ಉಸಿರು ತಗೋತಾ, ಉಸಿರಾಟ ಕ್ರಿಯೆ ಇರಬೇಕಿಲ್ಲಿ. ಉಸಿರು ತಗೋತಾ ರೊಟೇಷನ್ ಮಾಡೋದು. ಇವು 5 ಈ ಕಡೆ ಆದವು ರೀ, ಈ ಕಡೆಯಿಂದ 5. ಉಸಿರಾಟದ ಕಡೆ ಗಮನ ಇರಲಿ, ಉಸಿರು ಗಟ್ಟಿಡಾಕೆ ಹೋಗ್ಬೇಡ್ರಿ, ಉಸಿರಾಟ ಕ್ರಿಯೆ ನಡೆಸಿರಲಿ. ಉಸಿರು ತಗೊಳ್ಳೋದು, ಉಸಿರನ್ನು ಬಿಡೋದು, ಈ ರೀತಿ 5 ಸರಿ ಆಗಬೇಕು. ಇದಾದಮೇಲೆ ಕಾಲನ್ನು ಫೋಲ್ಡ್ ಮಾಡೋದ್ರಿ. ಉಸಿರು ತಗೋತಾ ಈ ರೀತಿ ಕಾಲನ್ನು ಫೋಲ್ಡ್ ಮಾಡ್ತೀರಿ, ಮತ್ತು ಉಸಿರು ಬಿಡುತ್ತಾ ಕಾಲನ್ನು ಚಾಚೋದು. ಉಸಿರು ತಗೋತಾ ಕಾಲು ಫೋಲ್ಡ್ ಮಾಡೋದು, ಉಸಿರು ಬಿಡುತ್ತಾ ಕಾಲು ಚಾಚೋದು.
ಆಮೇಲೆ ಹಿಂಗೆ ಕಾಲು ತೊಗೊಳಕತ್ತೀರಿ ಅಂದ ತಕ್ಷಣ ಹಿಂದೆ ಹಾಕೋಬೇಡ್ರಿ. ಯಾಕಂತಂದ್ರೆ ಇಲ್ಲಿ ನಮ್ಮ ಬೆನ್ನಿನ ಭಾಗದ ಮೇಲೆ ಪ್ರೆಷರ್ ಬೀಳ್ತೈತಿ. ಸೀದಾನ ಕುಂದ್ರಿ, ಆದಷ್ಟು ಸೀದಾನ ಕುಂತು ಎಷ್ಟು ಫೋಲ್ಡ್ ಮಾಡೋಕ್ಕಾಕೈತೆ ಅಷ್ಟು ಫೋಲ್ಡ್ ಮಾಡಿ, ಇಷ್ಟ ಫೋಲ್ಡ್ ಮಾಡೋಕ್ಕಾಕೈತೆ ಇಷ್ಟ ಮಾಡಿ ನಿಧಾನವಾಗಿ ಕಾಲನ್ನು ಬಿಡ್ರಿ. ಒಮ್ಮೆ ಜೋರ್ಸೆ ಎಳ್ಕೊಳ್ಳೋದು ಆಮೇಲೆ ಜೋರ್ಸೆ ಹಿಂಗೆ ಡಗ್ನ ಬಿಡೋದು ಮಾಡಕ್ಕೆ ಹೋಗ್ಬೇಡ್ರಿ. ಸೀದಾ ಮೆಲ್ಕಾಸನ ತಗೊಳ್ಳೋದು, ಫೋಲ್ಡ್ ಮಾಡೋದು, ಮೆಲ್ಕಾಸನ ಬಿಡೋದು. ಆಮೇಲೆ ಉಸಿರು ತೊಗೊಂಡಾಗ ಕಾಲು ಫೋಲ್ಡ್ ಮಾಡ್ಕೊರಿ, ಉಸಿರು ಬಿಟ್ಟಾಗ ಕಾಲನ್ನು ಚಾಚ್ರಿ. ಆಮೇಲೆ ಈ ಕಾಲನ್ನು ಎಕ್ಸಸೈಸ್ ಮಾಡಕತ್ತೀರಿ ಈ ಕಾಲಿಂದ ಅಂತಂದ್ರೆ ಈ ಕಾಲು ಈ ರೀತಿ ಆಗಿರ್ತೈತಿ ರೀ, ಇನ್ನೊಂದು ಕಾಲು ಹಿಂಗೆ ಸೈಡ್ ಹೋಗ್ಬಿಟ್ಟಿರ್ತೈತಿ. ಅದನ್ನು ಪ್ಯಾಸಿ ಒಳಗೆ ಇರ್ತೈತಿ. ಈಗ ನಾವು ಆ್ಯಕ್ಟಿವ್ ಮಾಡ್ಬೇಕು, ಆ ಕಾಲನ್ನು ಆ್ಯಕ್ಟಿವ್ ಮಾಡ್ಬೇಕಂತಂದ್ರೆ ಕಾಲನ್ನು ಸೀದಾ ಚಾಚಬೇಕು. ಇದನ್ನು ಮತ್ತು ನಿಮ್ಮ ಕಡೆ ಪಾದನ ನಿಮ್ಮ ಕಡೆ ಮುಖ ಮಾಡಿ ಬಾಗಿಸ್ರಿ ಈ ರೀತಿ. ಉಸಿರು ತಗೋತಾ ಫೋಲ್ಡ್ ಮಾಡ್ತೀರಿ, ಉಸಿರು ಬಿಡ್ತಾ ಚಾಚ್ತೀರಿ. ಈಗ ಅದೇ ರೀತಿ ಇನ್ನೊಂದು ಸೈಡ್ ಈ ಕಾಲನ್ನು ಆ್ಯಕ್ಟಿವ್ ಮಾಡ್ಕೊರಿ. ಎಡಗಾಲನ್ನು ಫೋಲ್ಡ್ ಮಾಡ್ಕೋದು, ಉಸಿರು ತಗೋತಾ ಎಡಗಾಲನ್ನು ಉಸಿರು ಬಿಡ್ತಾ ಚಾಚೋದು. ಅಥವಾ ನಮ್ಮ ಕೈ ಹಿಂಗೆ ಇಟ್ಕೊಂಡು ಕುಂದ್ರಾಕ ಬರಂಗಿಲ್ರಿ ಅಂತಂದ್ರೆ ಕೈನ ನೀವು ಈ ರೀತಿ ಹಿಂದೆ ಇಟ್ಕೋಬೋದು. ಹಿಂಗೆ ಹಿಂದೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡೋದು, ಹಿಂಗೆ ಬಿಡೋದು. ನಿಧಾನವಾಗಿ ಬರ್ರಿ, ನಿಧಾನವಾಗಿ ಹೋಗ್ರಿ, ವಾಪಸ್. ಈಗ ಸುಖಾಸನ ಸ್ಥಿತಿ ಒಳಗೆ ಕೂತ್ಕೊಳ್ಳೋಣ್ರಿ. ಸುಖಾಸನ ಸ್ಥಿತಿ ಒಳಗೆ ಕೂತ್ಕೊಂಡು ಕುಳಿತು ಮಾಡೋ ಆಸನ ಮಾಡೋಣ್ರಿ. ಸೊ ಕುಳಿತು ಮಾಡೋ ಆಸನದೊಳಗೆ ಬದ್ಧ ಕೋನಾಸನ ಅಂತೇಳಿ. ಸೊ ಅದಕ್ಕಾಗಿ ಏನು ಮಾಡ್ತೀರಿ ಅಂತಂದ್ರೆ ಎರಡೂ ಕಾಲುಗಳನ್ನು, ಎರಡೂ ಪಾದಗಳನ್ನು ಈ ರೀತಿ ಜೋಡಿಸ್ಕೋತೀರಿ. ಎರಡೂ ಕೈಯನ್ನು ಲಾಕ್ ಮಾಡ್ತೀರಿ. ಕೈಗಳನ್ನು ಪಾದದ ಕೆಳಗಿಡ್ತೀರಿ. ಉಸಿರು ತಗೋತಾ ಕೈಗಳನ್ನು ಜಗ್ತೀರಿ. ಎದೆ ಭಾಗ ಮುಂದೆ ಬರಬೇಕು. ತಿತ್ಲಿ ಆಸನ ಅಂತಲೂ ಹೇಳ್ತಾರೆ ಇದಕ್ಕೆ. ಬೆನ್ನು ಕತ್ತು ನೇರವಾಗಿರಲಿ. ಸಹಜವಾದ ಉಸಿರಾಟ ಇರಲಿ ರೀ. ಉಸಿರುಗಟ್ಟಿ ಹಿಡ್ಯಾಕೆ ಹೋಗ್ಬೇಡ್ರಿ, ಸಹಜವಾಗಿರಲಿ ಉಸಿರಾಟ. ಕಣ್ಣುಗಳನ್ನು ಮುಚ್ತೀರಿ. ಈ ಆಸನದಾಗ ಕುಂತಾಗ ಎಲ್ಲಿ ಪೇನ್ ಆಗತೈತೆ ಅನ್ನೋದನ್ನು ಗಮನ ಹರಿಸ್ತೀರಿ. ನಿಮ್ಮ ದೇಹದ ಯಾವ ಅಂಗದಾಗ ಪೇನ್ ಆಗತೈತಪ್ಪ ಅನ್ನೋದನ್ನು ಗಮನ ಹರಿಸ್ತೀರಿ. ಆ ಪೇನಿಗೆ ರಿಲ್ಯಾಕ್ಸ್ ಅಂತ ಹೇಳ್ರಿ ನಿಮ್ಮ ಮನಸ್ಸೊಳಗೆ. ಕಣ್ಣುಗಳನ್ನ ತೆರೀತೀರಿ. ವಾಪಸ್ ಕೈಗಳನ್ನು ಬಿಡಿಸ್ಕೋತೀರಿ. ಮತ್ತು ಸುಖಾಸನ ಸ್ಥಿತಿ. ಆಮೇಲೆ ವಕ್ರಾಸನ ಮಾಡೋಣಂತ್ರಿ. ಸೊ ವಕ್ರಾಸನ ಮಾಡ್ಬೇಕಂತಂದ್ರೂ ದಂಡಾಸನ ಸ್ಥಿತಿ ಒಳಗೆ ಬರಬೇಕು. ಮತ್ತು ಈ ರೀತಿ ಕೂತ್ಕೋತೀರಿ. ದಂಡಾಸನ ಸ್ಥಿತಿ ಒಳಗೆ ಕೂತ್ಕೊಂಡು ಎರಡು ಕೈಗಳು ನಿಮ್ಮ ಬಾಜುಕಿರ್ತಾವೆ. ಇಲ್ಲಿ ಬಲಗಾಲನ್ನು ಫೋಲ್ಡ್ ಮಾಡ್ತೀರಿ. ಉಸಿರು ತಗೋತಾ ಬಲಗಾಲನ್ನು ಫೋಲ್ಡ್ ಮಾಡಿರಿ. ಮತ್ತೆ ಉಸಿರನ್ನು ಬಿಡ್ತೀರಿ. ಮತ್ತೆ ಉಸಿರು ತಗೋತಾ ಬಲಗೈ ನಿಮ್ಮ ಬೆನ್ನು ಹಿಂದಿರಲಿ. ಎಡಗೈನ ಬಲಗಾಲಿಗೆ ಹಿಡ್ಕೊರಿ. ಈ ರೀತಿ ಹಿಡ್ಕೊಂಡು ಈ ಕಾಲನ್ನು ಮುಂದೆ ಸ್ಟ್ರೆಚ್ ಮಾಡ್ತೀರಿ. ಎಡಗಾಲ ಸ್ಟ್ರೆಚ್ ಮಾಡ್ತೀರಿ. ಮತ್ತು ಇಲ್ಲಿ ಟ್ವಿಸ್ಟ್ ಆಗ್ತೀರಿ. ಉಸಿರು ತಗೋತಾ ಹಿಂದೆ ಹೊಳ್ತೀರಿ. ಉಸಿರು ಬಿಡ್ತಾ ನಿಮ್ಮ ಶೋಲ್ಡರ್ ನೋಡ್ಸಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಇದಕ್ಕೆ ವಕ್ರಾಸನ ಅಂತ ಹೇಳ್ತಾರೆ ರೀ. ಸಹಜವಾದ ಉಸಿರಾಟ ಎಷ್ಟು ಸಾಧ್ಯಕ್ಕೈತೆ ಅಷ್ಟು ಟ್ವಿಸ್ಟ್ ಆಗ್ರಿ. ಇದು ಡಯಾಬಿಟೀಸ್ಗೆ ಭಾಳ ಹೆಲ್ಪ್ ಆಕೈತ್ರಿ ಇದು. ಮತ್ತು ವಾಪಸ್ ಉಸಿರು ತಗೋತಾ ಕೈ ಮುಂದೆ ಉಸಿರು ಬಿಡ್ತಾ ಕಾಲನ್ನು ಬಿಡಿಸ್ಕೋತೀರಿ. ಈಗ ಬಲಗಾಲ ಕಡೆ ಮಾಡಿದ್ರಿ. ಈಗ ಬಲಗಾಲಿಂದ ಮಾಡಿದ್ರಿ, ಇನ್ನೊಂದು ಎಡಗಾಲಿಂದನೂ ಮಾಡ್ಬೇಕು ರೀ. ಸೊ ಒಂದು ಸೈಡ್ ಮಾಡಿಬಿಡೋಂಗಿಲ್ಲ. ಆಮೇಲೆ ಯಾವತ್ತೂ ಆಸನ ಇರ್ಬೋದು ಅಥವಾ ಸೂಕ್ಷ್ಮ ವ್ಯಾಯಾಮಗಳನ್ನ ಏನಂತಿರ್ತಾವಲ್ಲ, ಸೊ ಅವನ್ನೆಲ್ಲ ಬಲಗಡೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು ರೀ. ಸೊ ಈಗ ಎಡಗಾಲು ಉಸಿರು ತಗೋತಾ
ಎಡಗಾಲನ್ನು ಫೋಲ್ಡ್ ಮಾಡ್ತೀರಿ, ಉಸಿರನ್ನು ಬಿಡ್ತೀರಿ. ಈಗ ಎಡಗೈ ಹಿಂದೆ ಉಸಿರು ತಗೋತಾ ಎಡಗೈ ಹಿಂದೆ ಉಸಿರನ್ನು ಬಿಡ್ತೀರಿ. ಬಲಗೈಯಿಂದ ಕಾಲನ್ನ ಎಡಗಾಲನ್ನ ಹಿಡ್ಕೊಂಡಿರ್ತೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಟ್ವಿಸ್ಟ್ ಆಗಲಿ. ಈ ಕೈ ಹಿಡ್ಕೋರಿ. ಈ ಕೈಯಿಂದ ಕಾಲನ್ನು ಹಿಡ್ಕೊಂಡು ಟ್ವಿಸ್ಟ್ ಆಗ್ರಿ. ಮತ್ತು ಬಲಗಾಲ ಸ್ಟ್ರೆಚ್ ಇರಲಿ, ಮುಂದೆ ಬಾಗಿರಲಿ ಪಾದ. ಸಹಜವಾದ ಉಸಿರಾಟ. ಇಲ್ಲೊಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ತನಕ ಇಲ್ಲೇ ಇರ್ತೀರಿ. ಇಲ್ಲಿ ಒಂದು 5 ಕೌಂಟ್ ಮಾಡ್ಕೋರಿ ಬೇಕಂದ್ರೆ. 1 2 3 4 5. ವಾಪಸ್ ಉಸಿರು ತಗೋತಾ ಕೈ ಮುಂದೆ ಉಸಿರು ಬಿಡುತ್ತಾ ಕಾಲನ್ನು ಬಿಡಿಸ್ಕೋತೀವಿ. ವಕ್ರಾಸನ. ಇದಾದಮೇಲೆ ಸ್ವಲ್ಪ ಏನೋ ರಿಲ್ಯಾಕ್ಸ್ ಬೇಕಪ್ಪ ಅನ್ನಿಸ್ತಂತಂದ್ರೆ ನಿಮ್ಗೆ ಈ 2 ಕಾಲುಗಳನ್ನು ಈ ರೀತಿ ಹೊರಮುಖವಾಗಿರಲಿ ಪಾದ. ಆಮೇಲೆ ಈ 2 ಕೈಗಳನ್ನು ಹಿಂದಿಟ್ಕೋರಿ. ಆಮೇಲೆ ಕತ್ತನ್ನು ಹಿಂದಾಕ್ರಿ, ಕಣ್ಣುಗಳನ್ನ ಮುಚ್ಕೊತೀರಿ. ಇದಕ್ಕೆ ವಿಶ್ರಮಾಸನ ಅಂತ ಹೇಳ್ತಾರೆ. ಇಲ್ಲಿ ರಿಲ್ಯಾಕ್ಸ್ ಆಗೋದು. 2 ಕಾಲುಗಳನ್ನು ಜೋಡಿಸ್ಕೊತೀರಿ. ದಂಡಾಸನ ಸ್ಥಿತಿಗೆ ಬರ್ತೀರಿ. ಈಗ ವಜ್ರಾಸನ ಮಾಡೋಣಂತ್ರಿ. ಸೊ ವಜ್ರಾಸನ ಮಾಡ್ಬೇಕಂದ್ರೂ ನೀವು ದಂಡಾಸನ ಸ್ಥಿತಿಯೊಳಗೆ ಇರಬೇಕು. ವಜ್ರಾಸನ ಮೊದಲು ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. 2 ಕೈ ನಿಮ್ಮ ತೊಡೆ ಮೇಲೆ ಇರ್ತಾವೆ. ಬೆನ್ನು ಕತ್ತು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸೊ ಈ ಸ್ಥಿತಿಯೊಳಗೆ ಒಂದು 2 ಸೆಕೆಂಡು 3 ಸೆಕೆಂಡ್ ಕೂತಿರ್ತೀರಿ ಅಥವಾ 5 ಕೌಂಟ್. ಸಹಜವಾದ ಉಸಿರಾಟ. ಒನ್ 2 3 4 5. ನಿಧಾನವಾಗಿ ಕಣ್ಣುಗಳನ್ನ ತೆರಿತೀವಿ. ಇದಾದ ಮೇಲೆ ಶಶಾಂಕಾಸನ ಅಂತೇಳಿ ಚೈಲ್ಡ್ ಪೋಸ್ಚರ್ ಅಂತಲೂ ಹೇಳ್ತಾರೆ ಇದಕ್ಕೆ. ಅದಕ್ಕಾಗಿ ಉಸಿರು ತಗೋತಾ 2 ಕೈಗಳ ಮೇಲೆ ಸ್ವಲ್ಪ ಅರ್ಚಾಕ್ತೀರಿ. ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ನಿಮ್ಗೆ ಎಷ್ಟು ಸಾಧ್ಯಕೈತಿ ಅಷ್ಟು ಮುಂದೆ ಬಾಗ್ರಿ. ಇಲ್ಲೇ ಈ ರೀತಿ ಕೈ ಇಟ್ಟ ಮೇಲೆ ಈ ಕೈನ ಮುಂದೆ ಜರ್ಸ್ಕೊಂತ ಹೋಗ್ರಿ. ಹಣೆನ ನೆಲಕಸ್ರಿ. ನಿಮ್ಗೆ ಎಷ್ಟು ಸಾಧ್ಯಕೈತಿ ಅಷ್ಟು ಮಾಡ್ರಿ. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಉಸಿರು ಗಟ್ಟಿ ಇಡಕ್ಕೆ ಹೋಗ್ಬೇಡ್ರಿ. ಇಲ್ಲೇ 5 ಕೌಂಟ್ ಇರಲಿ. 1 2 3 4 5. ಮತ್ತೆ ಉಸಿರು ತಗೋತಾ ಮೇಲೆ ಬರ್ತೀರಿ. ಉಸಿರು ಬಿಡ್ತಾ ಕೈಗಳು ಕೆಳಗಿರ್ತೀರಿ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಹಿಂಗೆ ಕೈ ತೊಗೊಂಡ್ರಿ. ನಿಮ್ಗೆ ಇಷ್ಟ ಸಾಧ್ಯ ಆಗತ್ತಂದ್ರೆ ಕೈ ಲೇಟ್ ಇಷ್ಟ ಬಾಗ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಬಾಗ್ರಿ. ಯಾಕಂದ್ರೆ ನೀವು ಬಿಗ್ನರ್ಸ್ ಅದೀರಿ. ಒಮ್ಮೆಲೆ ನಾ ಹೆಂಗೆ ಮಾಡಿದ್ರೆ ಆ ರೀತಿ ಬರಂಗಿಲ್ಲ ನಿಮಗೆ. ಸೊ ಆಮೇಲೆ ನಿಮ್ಗೆ ಏನು ಅನ್ಸೈತಿ ಇದು ಬರಂಗಿಲ್ಲ ಬಿಡಪ್ಪ ಅಂತೇಳಿ ಇದನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮಾಡಿರಿ. ಒಮ್ಮೆಲೆ ಯಾರಿಗೂ ಎಲ್ಲನೂ ಬರೋದಿಲ್ಲ. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತೀರಿ ಅವಾಗ ಬರ್ತೈತಿ ನಿಮ್ಗೆ. ನಂತರ ಮತ್ತೆ ದಂಡಾಸನ ಸ್ಥಿತಿಗೆ ಬರ್ಬೇಕಂತಂದ್ರೆ ಹೆಂಗೆ ವಜ್ರಾಸನ ಸ್ಥಿತಿಗೆ ಬಂದಿರ್ತಿರಲ್ಲ ಅದೇ ರೀತಿ ವಾಪಸ್ ಹೋಗ್ಬೇಕ್ರಿ. ಸೊ ಮೊದಲ ಬಲಗಾಲನ್ನು ಬಿಡಿಸ್ಕೋತೀರಿ, ಮತ್ತೆ ಎಡಗಾಲನ್ನು ಬಿಡಿಸ್ಕೋತೀರಿ. ಆಮೇಲೆ ಈಗ ಒಂದು 2 ಮಲಗಿ ಮಾಡೋ ಆಸನ ಮಾಡೋಣಂತ್ರಿ. ಸೊ ಮಲಗಿ ಮಾಡೋ ಆಸನಕ್ಕೆ ಮೊದ್ಲು ಏನು ಮಾಡ್ತೀರಿ, ಮಲ್ಕೋಬೇಕ್ರಿ. ಶವಾಸನ ಸ್ಥಿತಿಯೊಳಗೆ ಮಲ್ಕೋತೀರಿ. ಶವಾಸನ ಸ್ಥಿತಿ ಅಂತಂದ್ರೆ 2 ಕಾಲುಗಳು ಅಗಲವಾಗಿರಬೇಕು, ಪಾದ ಹೊರಮುಖವಾಗಿರಬೇಕು, ಕೈಗಳು ಮೇಲ್ಮುಖವಾಗಿರಬೇಕು. 2 ಕೈ
ಇಲ್ಲಿ 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಈಗ ಸೇತು ಬಂದಾಸನ. 2 ಕಾಲುಗಳನ್ನ ಜೋಡಿಸ್ಕೋತೀರಿ. ಜೋಡಿಸ್ಕೊಂಡ್ಮೇಲೆ 2 ಕಾಲುಗಳನ್ನು ಫೋಲ್ಡ್ ಮಾಡ್ಕೋತೀರಿ ಈ ರೀತಿ. ಫೋಲ್ಡ್ ಮಾಡ್ಕೋರಿ. ಆಮೇಲೆ ಇಲ್ಲೇ ನಿಮ್ಮ ಹಿಂಬಡಕ್ಕೆ ನಿಮ್ಮ ಕೈಗಳನ್ನ ನಿಲ್ಕಿದ್ರೆ ಹಿಡ್ಕೋರಿ, ಇಲ್ಲಾಂದ್ರೆ ಇದೇ ರೀತಿ ಕೈ ಚಾಚಿರಲಿ. ಸೊ ಇಲ್ಲಿ ನನಗೆ ನಿಲ್ಕ್ತಾವು, ನಾ ಹಿಡ್ಕೋತೀನಿ ರೀ. ನಿಮ್ಗೆ ಸಾಧ್ಯ ಆದರೆ ಮಾಡಿರಿಲ್ಲ, ಕೈಗಳನ್ನು ಹಂಗೆ ಚಾಚಿರಿ. ಸೊ ಇಲ್ಲಿಂದ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆ ಎತ್ತಬೇಕ್ರಿ. ಇಲ್ಲಿ ಉಸಿರು ತಗೋತಾ ಉಸಿರನ್ನ ಬಿಡ್ತೀರಿ. ಇಲ್ಲೇ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಸೊಂಟ ಭಾಗವನ್ನು ಮೇಲೆತ್ರಿ. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ 5 ಕೌಂಟ್. 1 2 3 4 5. ವಾಪಸ್ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಸೊಂಟ ಭಾಗವನ್ನು ಕೆಳಗಿಳಿಸ್ತೀರಿ. ಎರಡು ಕಾಲುಗಳನ್ನು ಚಾಚ್ತೀರಿ. ಸೇತು ಬಂದಾಸನ. ಮತ್ತೆ ಶವಾಸನ ಸ್ಥಿತಿ. ಇದಾದ್ಮೇಲೆ ಪವನ ಮುಕ್ತಾಸನ. ಸೊ ಅದಕ್ಕಾಗಿ ಮೊದಲು 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಸೊ ಪವನ ಮುಕ್ತಾಸನ ಮಾಡೋ ಮುಂದೆ ಒಮ್ಮೆಲೆ 2 ಕಾಲನ್ನು ಎತ್ತಿ ಫೋಲ್ಡ್ ಮಾಡೋಕೆ ನೀವು ಬಿಗ್ನರ್ಸ್ ಅದೀರಿ. ಅದಕ್ಕೆ ಮೊದಲು ಏನಂತಂದ್ರೆ ಮೊದಲು ಅರ್ಧ ಪವನ ಮುಕ್ತಾಸನ ಮಾಡ್ರಿ, ಆಮೇಲೆ ನಾವು ಪವನ ಮುಕ್ತಾಸನ ಮಾಡೋಣತ್ರಿ. ಸೊ ಅದಕ್ಕಾಗಿ ಉಸಿರು ತಗೋತಾ ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಬಲಗಾಲನ್ನು ಫೋಲ್ಡ್ ಮಾಡಿಕೊಂಡು 2 ಕೈಗಳಿಂದ ಕಾಲನ್ನು ಹಗ್ ಮಾಡ್ತೀರಿ. ಇದನ್ನು ನಿಮ್ಮ ಕಡೆ ಹೇಳ್ಕೊತೀರಿ. ಕಾಲನ್ನು ನಿಮ್ಮ ಕಡೆ ಹೇಳ್ಕೊರಿ. ಮತ್ತೆ ಉಸಿರು ಬಿಡ್ತೀರಿ. ಮತ್ತೆ ಕಾಲನ್ನು ಕೆಳಗಿಳಿಸ್ತೀರಿ. ಉಸಿರು ತಗೋತಾ ಕಾಲನ್ನು ಫೋಲ್ಡ್ ಮಾಡ್ಕೋದು. ನಿಮ್ಮ ಕಡೆ ಮುಂದೆ ಉಸಿರನ್ನು ಬಿಡೋದು. ಮತ್ತೆ ಉಸಿರು ತಗೋತಾ ಕೈಯನ್ನು ಬಿಡಿಸಿ ಕಾಲನ್ನು ಚಾಚೋದು. ಕಾಲನ್ನು ಕೆಳಗಿಳಿಸೋ ಮುಂದೆ ಉಸಿರನ್ನು ಬಿಡೋದು. ಮತ್ತೆ ಉಸಿರು ತಗೋತಾ ಕಾಲನ್ನು ಫೋಲ್ಡ್ ಮಾಡ್ತೀರಿ. ಉಸಿರು ಬಿಡ್ತಾ ಉಸಿರು ತಗೋತಾ ಕಾಲನ್ನು ಫೋಲ್ಡ್ ಮಾಡೋದು. ಇಲ್ಲಿ ಉಸಿರು ಬಿಡೋದು. ಮತ್ತೆ ಉಸಿರು ತಗೋತೀರಿ. ಮತ್ತೆ ಉಸಿರು ಬಿಡ್ತಾ ಕಾಲನ್ನು ಬಿಡ್ತೀರಿ. ಈ ರೀತಿ ಇಲ್ಲಿ 5 ಮಾಡಿದ್ರೆ 5 ಸಾರಿ ಮಾಡೋದು ಒಂದು ಕಾಲಿಂದ. ಸೊ ಲಾಸ್ಟೇಕ್ ಏನು ಮಾಡೋದು ಅಂತಂದ್ರೆ ರೀ, 5ನೇಕ ಈ ರೀತಿ ತೊಗೊಂಡಿರ್ತೀರಿ. 5ನೇಕ ಉಸಿರು ತಗೋತಾ ಬೆನ್ನು ಮತ್ತು ಕತ್ತನ್ನು ಮೇಲೆ ಹತ್ತೀರಿ. ಇಲ್ಲಿ ಉಸಿರನ್ನು ಬಿಡ್ಬೇಕ್ರಿ. 5ನೇ ಸಾರಿ ಬೆನ್ನು ಮತ್ತು ಕತ್ತನ್ನು ಮೇಲೆ ಹತ್ತೋದು. ಆಮೇಲೆ 2 ಪಾದನ ಸ್ಟ್ರೆಚ್ ಮಾಡೋದು ಈ ರೀತಿ. ಇಲ್ಲಿ ಸಹಜವಾದ ಉಸಿರಾಟ. ಇದಾದ್ಮೇಲೆ ಮತ್ತೆ ವಾಪಸ್. ಇದಕ್ಕೆ ಅರ್ಧ ಪವನ ಮುಕ್ತಾಸನ ಅಂತ ಹೇಳ್ತಾರೆ. ಈಗ ಎಡಗಾಲಿಂದ ಉಸಿರು ತಗೋತಾ ಕಾಲನ್ನು ಫೋಲ್ಡ್ ಮಾಡೋದು. ಉಸಿರು ಬಿಡ್ತಿರಿಲೇ. ಮತ್ತೆ ಉಸಿರು ತಗೋತಾ ಕಾಲನ್ನು ಚಾಚ್ತೀರಿ. ಉಸಿರು ಬಿಡ್ತಾ ಕಾಲನ್ನು ಕೆಳಗಿಳಿಸ್ತೀರಿ. ನಿಧಾನವಾಗಿ ಬರ್ರಿ, ನಿಧಾನವಾಗಿ ಹೋಗ್ರಿ. ಇಲ್ಲೇ ಉಸಿರು ತಗೋತಾ ಕಾಲನ್ನು ಫೋಲ್ಡ್ ಮಾಡೋದು. ಉಸಿರು ಬಿಡ್ತಾ ಉಸಿರು ಬಿಡ್ತೀರಿಲ್ಲಿ. ಮತ್ತಿಲ್ಲಿ 5ನೇ ಸಾರಿ ಉಸಿರು ತಗೋತಾ ಬೆನ್ನು ಮತ್ತು ಕತ್ತನ್ನು ಎತ್ತೀರಿ. ಇಲ್ಲಿ ಉಸಿರು ಬಿಡ್ತೀರಿ. ಮತ್ತೆ ಸಹಜವಾದ ಉಸಿರಾಟ ಇರಲಿ. ಮತ್ತೆ ಫಸ್ಟ್ ಕತ್ತನ್ನು ಕೆಳಗಿಳಿಸ್ಕೋರಿ. ಆಮೇಲೆ ಕೈ ಬಿಡಿಸ್ಕೋರಿ. ಆಮೇಲೆ ಉಸಿರು ತಗೋತಾ ಕಾಲನ್ನು ಚಾಚ್ರಿ. ಆಮೇಲೆ ಉಸಿರು ಬಿಡ್ತಾ ಪೂರ್ತಿ ಕಾಲನ್ನು ಕೆಳಗಿಳಿಸ್ತೀರಿ. ಸೊ ಇದು ಮುಗಿಸ್ಕೊಂಡು ಆಮೇಲೆ ಪವನ ಮುಕ್ತಾಸನ. ಈಗ 2 ಕಾಲುಗಳನ್ನು ಜೋಡಿಸ್ಕೋತೀರಿ.
ಉಸಿರು ತಗೋತಾ 2 ಕಾಲು ಎತ್ತಬೇಕ್ರಿ. ಇಲ್ಲಿ ಉಸಿರು ತಗೋತಾ 2 ಕಾಲನ್ನು ಎತ್ತುತ್ತಾ ಬರ್ತೀರಿ. ಒಂದು 50 ಅಥವಾ 60 ಡಿಗ್ರಿ ಅಷ್ಟು ಉಸಿರು ಬಿಡ್ತೀರಿ. ಮತ್ತೆ ಉಸಿರು ತಗೋತಾ ಫೋಲ್ಡ್ ಮಾಡ್ತೀರಿ. ಕಾಲನ್ನು ಫೋಲ್ಡ್ ಮಾಡೋದು, ಉಸಿರನ್ನ ಬಿಡೋದು, ಕೈನ ಲಾಕ್ ಮಾಡ್ಕೋತೀರಿ. ಕೈ ಇಲ್ಲಿ ಇಡೋದಲ್ರಿ, ಕೈ ಇಲ್ಲಿ ಇಡ್ಬೇಕ್ರಿ. ಇಲ್ಲಿ ನಡಕ್ಕಲ್ಲ ಅಥವಾ ಪಾದಕ್ಕಲ್ಲ, ಇಲ್ಲೇ ಈ ರೀತಿ ಲಾಕ್ ಮಾಡ್ಕೊಳ್ಳೋದ್ರಿ. ಇಲ್ಲಿ ಪಾದನ ಸ್ಟ್ರೆಚ್ ಮಾಡ್ತೀರಿ. ಇಲ್ಲೇ ಸ್ಟ್ರೆಚ್ ಮಾಡಿ ಇಲ್ಲಿ ಉಸಿರು ತಗೋತಾ ಈ ಕಾಲುಗಳನ್ನು, 2 ಕಾಲುಗಳನ್ನು ನಿಮ್ಮ ಕಡೆ ಜಕ್ಕೋತೀರಿ. ಈ ರೀತಿ ಮೇರೆ ಭಾಗಕ್ಕೆ ಜಕ್ಕೋತೀರಿ. ಮತ್ತು ಉಸಿರು ತಗೋತಾ ಬೆನ್ನು ಮತ್ತು ಕತ್ತನ್ನು ಮೇಲೆ ಹತ್ತೀರಿ. ಉಸಿರನ್ನ ಬಿಡ್ತೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಬೆನ್ನು ಮತ್ತು ಕತ್ತನ್ನು ಮೇಲೆ ಹತ್ತೀರಿ. ಪವನ ಮುಕ್ತಾಸನ. ಸಹಜವಾದ ಉಸಿರಾಟ ಇರಲಿ. 5 ಕೌಂಟು. 1 2 3 4 5. ಉಸಿರು ತಗೋತಾ ಕತ್ತನ್ನು ಕೆಳಗಿಳಿಸ್ತೀರಿ. ಉಸಿರು ಬಿಡ್ತೀರಿ. ಉಸಿರು ತಗೋತಾ ಕೈ ಬಿಡಿಸ್ಕೊಂಡು ಕಾಲನ್ನು ಚಾಚ್ತಾ ಬರ್ತೀರಿ. ಉಸಿರು ಬಿಡುತ್ತಾ ಕಾಲು ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ಕೊಂತ ಬರ್ರಿ. ಅಥವಾ ನೀವು ಬಿಗ್ನರ್ಸ್ ಅದೀರಿ, ಒಮ್ಮೆಲೆ ಬರೋಂಗಿಲ್ಲ, ಅದಕ್ಕೆ ಏನು ಮಾಡಿರಿ ಅಂತಂದ್ರೆ 2 ಕೈಗಳಿಂದ ನಿಮ್ಮ ಮ್ಯಾಟನ್ನು ಹಿಡ್ಕೊರಿ. ರೀತಿ ಮ್ಯಾಟನ್ನು ಹಿಡ್ಕೊಂಡು ಕಾಲು ಎತ್ತುತ್ತಾ ಬರ್ರಿ ನಿಧಾನವಾಗಿ. ಉಸಿರು ತಗೊಂಡು ಆಮೇಲೆ ನಿಧಾನವಾಗಿ ಪವನ ಮುಕ್ತಾಸನ ಆದಮೇಲೆ ನಿಧಾನವಾಗಿ ಕಾಲನ್ನು ಈ ರೀತಿ ಕೆಳಗಿಳಿಸ್ರಿ. ಒಮ್ಮೆಲೆ ಹಿಂಗೆ ಕಾಲು ತಗೊಂಡು ಆಮೇಲೆ ಒಮ್ಮೆ ಈ ರೀತಿ ಬಿಡಾಕೋಬೇಡ್ರಿ. ಒಮ್ಮೆ ನಿಧಾನವಾಗಿ ಬರಬೇಕು, ನಿಧಾನವಾಗಿನ ಕಾಲನ್ನು ಕೆಳಗಿಳಿಸ್ಬೇಕು. ಈಗ ಶವಾಸನ. 2 ಕಾಲು ಅಗಲವಾಗಿರಲಿ. ಪಾದಗಳು ಹೊರಮುಖ ಚಾಚಿರಲಿ. 2 ಕೈಗಳು ಮೇಲ್ಮುಖವಾಗಿರಲಿ. ಆಕಾಶ ನೋಡ್ತಾ ಇರಬೇಕು 2 ಕೈಗಳು. ಕಣ್ಣುಗಳನ್ನು ಮುಚ್ತೀರಿ. ಕತ್ತು ಸೆಂಟರ್ ಆದರೂ ಇರ್ಬೋದು, ಅಥವಾ ರೈಟ್ ಆದರೂ ಇರ್ಬೋದು, ಅಥವಾ ಲೆಫ್ಟ್ ಆದರೂ ಇರ್ಬೋದು. ನಿಮ್ಗೆ ಯಾವ ಕಡೆ ಚಲೋ ಅನ್ನಿಸ್ತೈತಿ, ಯಾವ ಕಡೆ ಆರಾಮ್ ಅನ್ನಿಸ್ತೈತಿ ಆ ಕಡೆ ಕತ್ತನ್ನು ಸರಿಸ್ರಿ. ಸಹಜವಾದ ಉಸಿರಾಟ ಇರಲಿ. ಕಣ್ಣುಗಳನ್ನ ತೆರಿತೀರಿ. 2 ಕಾಲುಗಳನ್ನ ಜೋಡಿಸ್ಕೋತೀರಿ. ಶವಾಸನದೊಳಗೆ ಒಂದು 3 ನಿಮಿಷ ಆದರೂ ರೆಸ್ಟ್ ಮಾಡಿರಿ, ಮಲ್ಕೋರಿ. ಶವಾಸನ ಸ್ಥಿತಿ ಒಳಗಿರ್ರಿ. ವಾಪಸ್ ಬರೋ ಮುಂದೆ 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಬಲಗೈನ ಹಿಂದಾಕ್ತೀರಿ. ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ನಿಮ್ಮ ಬಲಗಡೆ ತಿರ್ಕೋತೀರಿ. ಆಮೇಲೆ ಎಡಗೈನ ನೆಲಕ್ಕೂರಿ ನಿಧಾನವಾಗಿ ಎದ್ದು ಕೂತ್ಕೋತೀರಿ. ಸೊ ಶವಾಸನ ಸ್ಥಿತಿ ಒಳಗಿದ್ದಾಗ ಇದೇ ರೀತಿ ಎದ್ದಬೇಕ್ರಿ. ಬರೀ ಶವಾಸನ ಸ್ಥಿತಿ ಒಳಗೆ ಅಷ್ಟೇ ಅಲ್ಲ, ನೀವೇನು ಡೈಲಿ ಮಲ್ಕೊಂಡಿರ್ತೀರಲ್ಲ, ಮಲ್ಕೊಂಡು ಏಳಬೇಕಾದ್ರೆ ಇದೇ ರೀತಿ ಹೇಳ್ರಿ. ಈಗ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಸೊ ಅದಕ್ಕಾಗಿ ಬೆನ್ನು ಕತ್ತು ನೇರವಾಗಿರಲಿ. ಎಡಗೈ ಚಿನ್ಮುದ್ರಾ, ಬಲಗೈ ನಾಸಿಕ ಮುದ್ರಾ. ಅಂದ್ರೆ ತೋರು ಬೆರಳು ಮತ್ತು ಮಧ್ಯ ಬೆರಳನ್ನು ಫೋಲ್ಡ್ ಮಾಡ್ಕೋತೀರಿ. ಇದನ್ನು ನಿಮ್ಮ ಎದೆಗೆ ತಾಗಿಸ್ತೀರಿ. ಮತ್ತು ಇದು ಹೆಬ್ಬೆರಳನ್ನು ಬಲಗಡೆ ಯೂಸ್ ಮಾಡಿರಿ. ಇನ್ನು ಉಳಿದ 2 ಬೆರಳನ್ನು ಎಡಗಡೆ ಯೂಸ್ ಮಾಡಿರಿ ಈ ರೀತಿ. ಸೊ ಇಲ್ಲೇ ಅನುಲೋಮ ವಿಲೋಮ ಅಂತಂದ್ರೆ ಎಡ ಹೊರಳಿಂದ ಉಸಿರನ್ನ ತೆಗೆದುಕೊಳ್ಳೋದು, ಬಲ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕೋದು. ಮತ್ತೆ ಬಲಕ್ಕೆ ಉಸಿರು ತಗೊಳ್ಳೋದ್ರಿ, ಮತ್ತೆ ಎಡಕ್ಕೆ ಉಸಿರನ್ನು ಹೊರಗೆ ಹಾಕೋದು. ಸೊ ಅನುಲೋಮ ವಿಲೋಮನ ಎಡಗಡೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಮೊದಲು ನಾವು ಬಲ ಹೊರಳೆನ ಮುಚ್ಕೋಬೇಕು. ಬಲ ಹೊರಳೆ ಮುಚ್ಕೊಂತಂದ್ರೆ ಇಲ್ಲೇನು ಮೂಗಿಂದ ಸಾಫ್ಟ್ ಇರ್ತೈತಲ್ರಿ, ಸೊ ಅಲ್ಲೇ ಮುಚ್ಕೋರಿ. ಇದನ್ನ ಆಮೇಲೆ ಜೋರ್ಸೆ ಮುಚ್ಕೊಳಕ್ಕೆ ಹೋಗ್ಬೇಡ್ರಿ. ಓನ್ಲಿ ನಮ್ಗೆ ಕ್ಲೋಸ್ ಆಗ್ಬೇಕು ನಮಗೆ ಹೊರಳೆ ಅಷ್ಟೇ, ಜೋರಾಗಿ ಪ್ರೆಸ್ ಮಾಡಕ್ಕೆ ಹೋಗ್ಬೇಡ್ರಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಈಗ ಎಡ ಹೊರಳೆಯಿಂದ ದೀರ್ಘವಾಗಿ ಉಸಿರನ್ನ ತೆಗೆದುಕೋತೀರಿ. ಎಡ ಹೊರಳನ್ನು ಕ್ಲೋಸ್ ಮಾಡಿ ಬಲ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕ್ತೀವಿ. ಬಲ ಹೊರಳಿಂದ ಉಸಿರನ್ನು ತೆಗೆದುಕೋತೀರಿ. ಬಲ ಹೊರಳೆ ಕ್ಲೋಸ್ ಮಾಡಿ ಎಡ ಹೊರಳಿಂದ ಉಸಿರನ್ನು ಹೊರಗೆ ಹಾಕ್ತೀರಿ.
ಎಡ ಹೊರಳಿಂದ ಉಸಿರನ್ನ ತೆಗೆದುಕೋತೀರಿ. ಎಡ ಹೊರಳೆ ಕ್ಲೋಸ್ ಮಾಡಿ ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಬಲ ಹೊರಳಿಂದ ಉಸಿರನ್ನ ತೆಗೆದುಕೋತೀರಿ. ಬಲಗಡೆ ಕ್ಲೋಸ್ ಮಾಡಿ ಎಡ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಎಡ ಹೊರಳಿಂದ ಉಸಿರನ್ನು ತೆಗೆದುಕೊಳ್ಳೋದು, ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕೋದು, ಮತ್ತೆ ಬಲಕ್ಕೆ ಉಸಿರು ತಗೊಂಡು ಎಡ ಹೊರಳಿಂದ ಉಸಿರನ್ನ ಹೊರಗೆ ಹಾಕೋದು. ಇದೊಂದು ಸೈಕಲ್ ಆತ್ರಿ. ಇಂಥವು ನೀವು 5 ಅಥವಾ 10, 15 ಬಾರಿ ಮಾಡಬೇಕು. ನೀವು ಬಿಗಿನರ್ಸ್ ಅದಿರಲ್ಲ, ಈಗ ಮೊದಲು 5 ಬಾರಿ ಮಾಡ್ರಿ. ಆಮೇಲೆ ಮತ್ತೆ ಪ್ರಾಕ್ಟೀಸ್ ಆದಂಗೆ ನೀವು 5, 10 ಬಾರಿ ಮತ್ತು 15 ಬಾರಿ ಮಾಡ್ಬೋದು. ಸೊ ಇದು ಪ್ರಾಣಾಯಾಮ ಆದಮೇಲೆ ಎರಡೂ ಕೈಗಳು ಚಿನ್ಮುದ್ರ ಇರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಸಹಜವಾದ ಉಸಿರಾಟ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ. ಉಸಿರು ಯಾವಾಗ ತಗೊಳತ್ತೀರಿ ಮತ್ತು ಉಸಿರನ್ನು ಹೊರಗೆ ಬಿಡಾಕತ್ತೀರಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೀರಿ. ಈಗ ನಿಮ್ಮ ಮೂಗಿನ ಎರಡೂ ಹೊರಳಿಂದ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು ಮತ್ತು ಉಸಿರನ್ನ ಹೊರಗೆ ಹಾಕೋದು 2 ಬಾರಿ. ಉಸಿರು ತೆಗೆದುಕೋತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ, ಮತ್ತೆ ಉಸಿರು ತಗೋತೀರಿ, ಮತ್ತೆ ಉಸಿರನ್ನ ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ. ಈಗ ಎರಡೂ ಕೈಗಳನ್ನು ಜೋರಾಗಿ ಉಜ್ಜುತ್ತೀರಿ. ಜೋರಾಗಿನ ಯಾಕೆ ಉಜ್ಜಬೇಕಂತಂದ್ರೆ ನಮ್ಮ ಕೈ ಬಿಸಿ ಆಗ್ಬೇಕ್ರಿ, ಅದಕ್ಕೆ ಜೋರಾಗಿ ಉಜ್ಜಬೇಕು. ಸೊ ಬಿಸಿಯಾದ ಕೈಯನ್ನು ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಸೊ ಕಣ್ಣಿಗೆ ಪ್ರೆಸ್ ಮಾಡ್ಕೊ ಅಂದ್ಕೊಳ್ಳಿ, ಇಲ್ಲೇನ್ರಿ ಈ ಭಾಗಕ್ಕೆ ಪ್ರೆಸ್ ಮಾಡ್ಕೊಬೇಕು. ಆಮೇಲೆ ಉಜ್ಜಬೇಕಾದ್ರೆ ಈ ರೀತಿ ಉಜ್ಜಬೇಕು. ಹಿಂಗೆ ಉಜ್ಜಿದ್ರೆ ಇಲ್ಲೇ ಬಿಸಿ ಆಗಂಗಿಲ್ಲ. ಯಾಕಂತಂದ್ರೆ ಈ ರೀತಿ ಕೈ ಇಟ್ಟಿರ್ತೀವಲ್ಲ ನಾವು. ಸೊ ಈ ರೀತಿ ಕೈ ಇಟ್ಟಾಗ ಇಲ್ಲೆಲ್ಲ ಒಂದಕ್ಕೊಂದು ಜೋಡಣೆ ಆಗಂಗಿಲ್ಲ ಕೈ. ಅದಕ್ಕೆ ಇಲ್ಲೇ ಉಜ್ಜ್ರಿ ಕೈಯನ್ನು. ಉಜ್ಜಿದ ಕೈಯನ್ನು ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ, ಕೈಗಳನ್ನು ಕೆಳಗಿಳಿಸ್ತೀರಿ. ನಮಸ್ಕಾರ ಸ್ಥಿತಿ ಕೊನೆ ಹಂತ, ಯೋಗ ಅಭ್ಯಾಸದ ಕೊನೆ ಹಂತ. ಸೊ ಅದಕ್ಕಾಗಿ ಇಲ್ಲಿ ಏನಂತಂದ್ರೆ ಮೊದಲು 1 ಬಾರಿ ಓಂಕಾರ, ಆಮೇಲೆ ಎಂಡಿಂಗ್ ಪ್ರೇಯರ್. ಉಸಿರನ್ನು ತೆಗೆದುಕೋತೀರಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಎರಡೂ ಕೈಗಳನ್ನು ಹಿಂದೆ ಕಟ್ತೀರಿ, ಹಿಂದೆ ಕಟ್ಟಿ ಮುಂದೆ ಬಾಗೋದು. ಸೊ ಇಲ್ಲಿ ಔಟ್ ಆಫ್ ಥ್ಯಾಂಕ್ಸ್, ಧನ್ಯವಾದಗಳನ್ನು ಹೇಳೋದ್ರಿ ಇಲ್ಲಿ. ಸೊ ಅದಕ್ಕಾಗಿ ಮುಂದೆ ಬಾಗ್ತೀರಿ. ನಾ ಹೇಳ್ದಂಗೆ ನಿಮ್ಮ ಮನಸ್ಸಿನಾಗ ಅನ್ಕೋರಿ ಇದನ್ನ. ಸೊ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗ್ರಿ. ಸೊ ಮುಂದೆ ಬಾಗಕ್ಕೆ ಬರ್ತೈತಪ್ಪ ಅಂತಂದ್ರೆ ಹಣೆನ ನೆಲಕ್ಕೆ ಹಚ್ಚ್ರಿ. ನಾ ಹೇಳ್ದಂಗೆ ನಿಮ್ಮ ಮನಸ್ಸಿನಾಗ ಅನ್ಕೋತೀರಿ. ಅನ್ನ ಕೊಡು ರೈತನಿಗೆ ಧನ್ಯವಾದ, ದೇಶ ಕಾಯು ಸೈನಿಕರಿಗೆ ಧನ್ಯವಾದ, ಸಾಧು ಸಂತರಿಗೆ ಧನ್ಯವಾದ, ನಿಮ್ಮ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀರಿ. ನಿಮ್ಮನಲ್ಲಿರೋ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳ್ತೀರಿ. ನಿಮ್ಮ ಫ್ರೆಂಡ್ಸಿಗೆ ಧನ್ಯವಾದ ಹೇಳ್ತೀರಿ. ಮತ್ತೆ ನಿಮ್ಗೆ ಯಾರು ಬೇಕನ್ನಿಸ್ತಲ್ಲ ಅವರಿಗೆ ಧನ್ಯವಾದ ಹೇಳ್ತೀರಿ. ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ಮತ್ತು ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿದ್ರು ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಾಗ ಅಂದ್ಕೊಂಡು ಅವ್ರಿಗೆ ಕೂಡ ಧನ್ಯವಾದ ಹೇಳ್ರಿ.
ಸೊ ಧನ್ಯವಾದ ಹೇಳೋದು ಭಾಳ ಇಂಪಾರ್ಟೆಂಟ್ ರೀ. ಅದಾದ್ಮೇಲೆ ನಿಧಾನವಾಗಿ ಮೇಲೆ ಬರ್ತೀರಿ. ಕಣ್ಣು ಮುಚ್ಚಿದ್ದೇ ಇರಲಿ. ಎರಡೂ ಕೈಗಳನ್ನು ಮುಂದೆ ತಗೊಂಡು ಜೋರಾಗಿ ಉಜ್ಜಿಸ್ತೀರಿ. ನಿಮ್ಮ ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ, ನಿಮ್ಮ ಗಲ್ಲಕ್ಕೆ ಪ್ರೆಸ್ ಮಾಡ್ಕೋತೀರಿ, ನಿಮ್ಮ ಮೈಂಡಿಗೆ ಪ್ರೆಸ್ ಮಾಡ್ಕೋತೀರಿ. ಹಾಗೆ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ತಂದು ತಲೆ ಬಾಗ್ತೀರಿ, ತಲೆ ಎತ್ತುತ್ತೀರಿ. ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನಗು ಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೀತೀರಿ. ಥ್ಯಾಂಕ್ ಯು. ಸೊ ಈ ರೀತಿ ಬೆಳಗಿನ ಜಾವ ಒಂದು 30 ನಿಮಿಷ ಅಥವಾ 40 ನಿಮಿಷ ಬಿಗಿನರ್ಸ್ ಈ ರೀತಿ ಯೋಗ ಸಾಧನೆಯನ್ನು ಮಾಡಬೇಕ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ನಮಸ್ತೆ.